ನೀರಿನ ಟ್ಯಾಂಕರ್ಗೆ ಹಿಂಬದಿಯಿಂದ ಆಯಿಲ್ ಟ್ಯಾಂಕರ್ ಡಿಕ್ಕಿ ಹೊಡೆದು ಚಾಲಕ ಗಂಭೀರ ಗಾಯಗೊಂಡ ಘಟನೆ ಕುಕನೂರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆಯಿಲ್ ಟ್ಯಾಂಕರ್ ಚಾಲಕ 1 ಗಂಟೆಗೂ ಹೆಚ್ಚು ಸಮಯ 2 ವಾಹನಗಳ ಮಧ್ಯೆ ಸಿಲುಕಿದ್ದು ಹೊರ ತೆಗೆಯಲು ಸ್ಥಳೀಯರು ಪರದಾಟ ನಡೆಸಿದ್ದಾರೆ. ಕ್ರೇನ್ ಬಳಸಿ ಸಿಲುಕಿದ ವ್ಯಕ್ತಿಯನ್ನ ತೆಗೆದಿದ್ದಾರೆ. ಸ್ಥಳಕ್ಕೆ ಕುಕನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಂಸದ ಜಗದೀಶ್ ಶೆಟ್ಟರ್ ಅಪಘಾತದಲ್ಲಿ ಗಾಯಗೊಂಡ ಯುವಕನನ್ನ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದಲ್ಲಿ 2 ಬೈಕ್ಗಳ ಮಧ್ಯೆ ಅಪಘಾತವಾಗಿತ್ತು. ಅಪಘಾತದಲ್ಲಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬೈಕ್ ಸವಾರನನ್ನ ಅದೇ ದಾರಿಯಲ್ಲಿ ಹೋಗ್ತಿದ್ದ ಜಗದೀಶ್ ಶೆಟ್ಟರ್ ತಮ್ಮ ಕಾರಿನಲ್ಲೇ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ನವಲಗುಂದ ತಾಲೂಕಿನ ಬಸವರಾಜ್ ರಾಗಿ ಹಾಗೂ ಶಾಂತವೀರ ಪಾಟೀಲ್ ಗಾಯಾಳುಗಳಾಗಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿ 3 ಗಂಟೆ ಒಳಗೆ ಬ್ಲಾಸ್ಟ್ ಆಗಲಿದೆ ಅಂತ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ. ಅಪರಿಚಿತನಿಂದ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಮೇಲ್ ಬಂದ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಚಾಮರಾಜನಗರ ಎಸ್ಪಿ ಕವಿತಾಗೆ ಮಾಹಿತಿ ನೀಡಿದ್ದಾರೆ. ಸೈಬರ್ ಪೊಲೀಸರು ಮೇಲ್ ಬಂದ ಅಕೌಂಟ್ ಕುರಿತು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ರಾಯಚೂರು ಹಾಗೂ ಮೈಸೂರು ಡಿಸಿ ಕಚೇರಿಗೂ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಪೊಲೀಸರ ಚೀತಾ ಬೈಕ್ನಲ್ಲಿ ಬಿಯರ್ ಬಾಟಲ್ ಪತ್ತೆಯಾಗಿದೆ ಅಂತ ಸಾರ್ವಜನಿಕರು ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಿದ್ದಾರೆ. ಅಶೋಕನಗರ ಠಾಣೆ ಪೊಲೀಸರದ್ದು ಎನ್ನಲಾದ ಚೀತಾ ಬೈಕ್ನಲ್ಲಿದ್ದ ಬಿಯರ್ ಬಾಟಲಿಯ ವಿಡಿಯೋ ಮಾಡುತ್ತಿದ್ದಂತೆ ಬೈಕ್ ಬಿಟ್ಟು ಪೊಲೀಸ್ ಪರಾರಿಯಾಗಿದ್ದಾರೆ. ಮೈಸೂರು ಕಲಾವಿದ ಪುನೀತ್ ತಂಡದಿಂದ ರಂಗೋಲಿಯಲ್ಲಿ ರಾಘವೇಂದ್ರ ಶ್ರೀಗಳ ಭಾವಚಿತ್ರ ಅರಳಿದೆ. ಅಕ್ಷಯ ತೃತೀಯ ಹಿನ್ನೆಲೆ ಮಂತ್ರಾಲಯದಲ್ಲಿ ರಂಗೋಲಿಯಲ್ಲಿ ರಾಯರ ಚಿತ್ರ ಬಿಡಿಸಲಾಗಿದೆ. 41,346 ಚದರ ಅಡಿಯಲ್ಲಿ 22 ಗಂಟೆಗಳಲ್ಲಿ ರಾಘವೇಂದ್ರ ಶ್ರೀಗಳ ಭಾವಚಿತ್ರ ಬಿಡಿಸಲಾಗಿದೆ. ಚಿತ್ರಕಲಾವಿದ ಪುನೀತ್, ಲಕ್ಷ್ಮೀ ಆದಿತ್ಯ, ಸಂಪ್ರೀತ್, ಸಂಜಯ್, ರವಿಚಂದ್ರನ್, ರಾಘವ್ ಅರಳಕಟ್ಟೆ, ಮಂಜುನಾಥ್ ಸೇರಿ 9 ಮಂದಿ ಕಲಾವಿದರು ಚಿತ್ರ ಬಿಡಿಸಿದ್ದಾರೆ. ತುಮಕೂರು ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಕಟ್ಟಡದ ಕಾರ್ಮಿಕರ ಶೆಡ್ನಲ್ಲಿ ಕೊಳಕು ಮಂಡಲ ಹಾವಿನ ಜೊತೆ 43 ಹಾವಿನ ಮರಿ ಪತ್ತೆಯಾಗಿದೆ. ಕಾರ್ತಿಕ್ ಎಂಬವರು ಮನೆ ನಿರ್ಮಾಣ ಮಾಡುತ್ತಿದ್ದು, ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕರಿಗೆ ಶೆಡ್ ನಿರ್ಮಿಸಿದ್ದಾರೆ. ಈ ಶೆಡ್ ಬಳಿ ಕೊಳಕು ಮಂಡಲ ಹಾವಿನ ಜೊತೆ 43 ಮರಿಗಳು ಪತ್ತೆಯಾಗಿದ್ದು, ಕಟ್ಟಡ ಕಾರ್ಮಿಕರು ಭಯಭೀತರಾಗಿದ್ರು. ಕೂಡಲೇ ಉರಗ ಸಂರಕ್ಷಕ ಚಂದನ್ ಟೀಮ್ ಹಾವುಗಳನ್ನು ರಕ್ಷಣೆ ಮಾಡಿ ದೇವರಾಯನ ದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.